ನೋಟು ಅಮಾನ್ಯೀಕರಣದ ಬಳಿಕ ಚಾಲ್ತಿಗೆ ಬಂದ ಹೊಸ 500 ಮತ್ತು 2000 ಮುಖಬೆಲೆಯ ನಕಲಿ ನೋಟುಗಳು ಚಲಾವಣೆ ಮಾಡ್ತಾ ಇರುವಂತಹ ಬೃಹತ್ ಜಾಲ ದಿನೇ ದಿನೇ ದೇಶದಾದ್ಯಂತ ವಿಸ್ತರಿಸಿಕೊಳ್ತಾ ಇದೆ. ಕೋಟಾ ನೋಟಿಗೆ ಕಡಿವಾಣ ಹಾಕೋ ತಂತ್ರಗಾರಿಕೆಗೆ ಕೇಂದ್ರ ಸರ್ಕಾರ ಇದೀಗ ಚಿಂತನೆ ನಡೆಸಿದೆ. ಪ್ರತಿ 3-4 ವರ್ಷಗಳಿಗೊಮ್ಮೆ ಜಾಗತಿಕ ಮಾನದಂಡಗಳಿಗೆ ಅನುಗುಣವಾಗಿ ಹೊಸ ನೋಟುಗಳ ಭದ್ರತಾ ವೈಶಿಷ್ಟ್ಯ ಬದಲಿಸುವಂತೆ ಗಂಭೀರ ಚಿಂತನೆಗೆ ಮುಂದಾಗಿದೆ. ಕೇಂದ್ರ ಗೃಹ ಕಾರ್ಯದರ್ಶಿ ರಾಜೀವ್ ಮಹರ್ಷಿ ನೇತೃತ್ವದಲ್ಲಿ ನಡೆದಂತಹ ಹಣಕಾಸು ಮತ್ತು ಗೃಹ ಸಚಿವಾಲಯಗಳ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಇಂಥದ್ದೊಂದು ವಿಷಯ ಚರ್ಚೆಗೆ ಬಂತು. ಇನ್ನು ಸಭೆಯಲ್ಲಿ ಪ್ರತಿ ಬಾರಿ ಹೊಸ ನೋಟು ಮುದ್ರಣಗೊಂಡಾಗ ಅದರ ಮೇಲೆ ವಾಟರ್ ಮಾರ್ಕ್ ಬದಲಾವಣೆ, ನೋಟ್ಗಳಲ್ಲಿನ ಸಿಂಹ ಲಾಂಛನ ಸ್ಥಳ, 2000 ರೂಪಾಯಿ ಅಂಕಿ ಮುದ್ರಣ ಸ್ಥಳ, ಮುಖಭಾಗದಲ್ಲಿನ ಸಂಸ್ಕೃತದ ಸಂಖ್ಯೆ, ಚಂದ್ರಮಾನ, ಸ್ವಚ್ಛ ಭಾರತ ಲೋಗೋ ಸ್ಥಳದ ಬದಲಾವಣೆಗೆ ಚಿಂತನೆಯನ್ನು ನಡೆಸಲಾಗುತ್ತಿದೆ.